ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ತ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ತೋಚ್ಯುತಃ. ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಆಚಾರ್ಯರು ನಿತ್ಯದಲ್ಲಿ ನಮ್ಮ ಜೀವನದ ಅನುಷ್ಠಾನಗಳು ಹೇಗಿರಬೇಕು ಎನ್ನುವ ದೃಷ್ಟಿಯಲ್ಲಿ ಸಂಗ್ರಹಿಸಿಕೊಟ್ಟಿರುವಂತಹ ವೇದವ್ಯಾಸರ ಮಾತುಗಳ ಸಂಗ್ರಹವೇ ಸದಾಚಾರ ಸ್ಮೃತಿ ಅಂತ. ಈ ಸ್ಮೃತಿ ಗ್ರಂಥದಲ್ಲಿ ಹೇಗಿರಬೇಕು ಎಂಬುದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಆ ಸೂರ್ಯ ದರ್ಶನಾತಿಷ್ಠೆ ತತಸ್ಥೋ ಉಪವಿಶೇತವ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸ ದಿವಾಕರಾಂ ಉತ್ತರಾಂ ಉಪವಿಶ್ಯವ ವಾಕ್ಯದ ಸರ್ವದಾ ಜಪೇತ್ ಎಂಬ ಮಾತುಗಳನ್ನು ಮುಂದೆ ಗಾಯತ್ರಿ ಜಪ ಮುಗಿದಿದೆ. ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ ಗುರೂಂಶ ಹರಿಪಾರ್ಷದಾನ್ ಏವಂ ಸರ್ವೋತ್ತಮಂ ವಿಷ್ಣುಂ ಧ್ಯಾಯೇನ್ನೇವ ಅರ್ಚಯೇದ್ ಹರಿಂ ಅನ್ನುವಂಥದ್ದು 10ನೇ ಶ್ಲೋಕ. ನಿನ್ನೆ ದಿನ ನಮಸ್ಕಾರ ಯಾರಿಗೆ ಮಾಡಬೇಕು, ಯಾರಿಗೆ ಯಾವ ಸಂದರ್ಭದಲ್ಲಿ ಮಾಡಬಾರದು ಎಂಬ ವಿಚಾರ ಮಾಡುವಾಗ ಮತ್ತಂ ಪ್ರಮತ್ತಂ ಉನ್ಮತ್ತಂ, ಮತ್ತ ಯಾವುದೋ ಒಂದು ನಶೆಯಲ್ಲಿ ಇರುವವರಿಗೆ, ಪ್ರಮತ್ತರಿಗೆ ಏನಾದರೂ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಅವರಿಗೆ ಪರಿಸ್ಥಿತಿ ಬದಲಾಗಿದ್ದರೆ, ಅಥವಾ ಹುಚ್ಚರಿಗೆ ತಲೆಕೆಟ್ಟ ಉನ್ಮತ್ತರಿಗೆ ಇಂಥವ್ರು ನಮಸ್ಕಾರ ಮಾಡಬಾರ್ದು ಅಂತ. ಮತ್ತು ಅಲ್ಲಿ ಹೇಳುವಾಗ ದ್ರಂಭಮಾಣಂ ವಮಂತಂ ದ್ರಂಭಮಾಣಂ ಚ ಅಂದರೆ ಆಕಳಿಕೆ ವಿಶೇಷವಾಗಿ ಮಾಡುವ ಸಂದರ್ಭದಲ್ಲೂ ಕೂಡ ಎಲ್ಲ ಬೇರೆ ಸೂಚನೆ. ಹಾಗಾಗಿ ಆವಾಗೆಲ್ಲ ನಮಸ್ಕಾರ ಮಾಡಬಾರ್ದು ಅಂತ. ಶ್ರಿಯ ನಮಸ್ಯ ವೃದ್ಧಾಶ್ಚ, ಸ್ತ್ರೀಯರಿಗೂ ನಮಸ್ಕಾರವನ್ನು ಮಾಡಬೇಕು. ವೃದ್ಧಾಶ್ಚ ನಮಗಿಂತ ಹಿರಿಯರಿಗೆ, ವಯಸ್ಸಾ ವೃದ್ಧಾಶ್ಚ ವಯಸ್ಸಿನಲ್ಲಿ ದೊಡ್ಡವರು ಯಾರಿದ್ದಾರೋ ಅವರಿಗೂ ನಮಸ್ಕಾರ ಮಾಡಬೇಕು. ಪತಿದೇವತೆ ಹೀಗೆ ನಮಸ್ಕಾರ ಮಾಡಬೇಕು ಎಂಬುದನ್ನೆಲ್ಲ ನಿನ್ನೆ ನೋಡಿದ್ದೇವೆ. ಇನ್ನು ಸಂಧ್ಯಾವಂದನೆ ಮಾಡುವುದಿಲ್ಲ. ನಮ್ಮಲ್ಲಿ ಒಂದು ದೊಡ್ಡ ದೋಷ ಇದೆ. ವಿಶೇಷವಾಗಿ ಯಾವುದೋ ಸಮಸ್ಯೆ ಇಟ್ಕೊಂಡು ಬರುವಾಗ ಸ್ವಾಮಿ ಮಂತ್ರಾಕ್ಷತೆ ಕೊಡಿ ಅಂತ ಕೇಳುವಾಗ ಮೊದಲಿಗೆ ಕೇಳೋದು ಸಂಧ್ಯಾವಂದನೆ ಮಾಡ್ತೀರಾ ನೀವು? ಸಂಧ್ಯಾವಂದನೆ ಮಾಡಲಿಲ್ಲ ಅಂದರೆ, ಈಗ ಪಥ್ಯ ಮಾಡಿದರೆ ಮಾತ್ರ ಆಯುರ್ವೇದ ಪಂಡಿತರು ಕೊಟ್ಟಂತಹ ಔಷಧ ನಮಗೆ ವರ್ಕ್ ಆಗ್ತದೆ. ಅದೇ ರೀತಿ ಪಥ್ಯ ಅಂದರೆ ನಮ್ಮ ಜೀವನದಲ್ಲಿ ಅದು ಸಂಧ್ಯಾವಂದನ. ಸಂಧ್ಯಾವಂದನೆ ಮಾಡಿದರೆ ನೀವು ಮುಂದೆ ಮಾಡುವ ಎಲ್ಲ ಕರ್ಮಗಳು ಕೂಡ ಅದು ಶುದ್ಧವಾಗಲಿಕ್ಕೆ, ದೇವರ ಅನುಗ್ರಹ ಪ್ರಾಪ್ತಿಗೆ ಕಾರಣವಾಗ್ತದೆ. ಇಲ್ಲ ಅಂದರೆ ಸಂಧ್ಯಾಹೀನೋ ಅಶುಚಿರ್ ನಿತ್ಯಂ ಅನರ್ಹ ಸರ್ವಕರ್ಮಸು. ಶಾಸ್ತ್ರಕಾರರು ಅಲ್ಲ, ಆ ಪುಸ್ತಕದ ಯಾವುದು ಇಲ್ಲ, ಇದು ಪೂರ್ತಿ ಬೇರೆ ಪ್ರಮಾಣಗಳನ್ನು ಹೇಳ್ತಾ ಇರುವಂಥದ್ದು. ಸಂಧ್ಯಾವಂದನೆ ಮಾಡದೇ ಇರುವಂಥ ಮನುಷ್ಯ ಯಾವಾಗಲೂ ಅಶುಚಿ. ನಾನು ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದೆ, ಇಲ್ಲಿ ಸ್ನಾನ ಮಾಡಿದೆ, ಯಾವ ಪ್ರಯೋಜನವೂ ಇಲ್ಲ. ಅಶುಚಿ ಅನರ್ಹ ಸರ್ವಕರ್ಮಸು, ಎಲ್ಲ ಕರ್ಮ ಮಾಡಲಿಕ್ಕೂ ಅವನು ಅಯೋಗ್ಯ, ಅನರ್ಹ. ಯಾಕೆ? ಸಂಧ್ಯಾವಂದನೆ ಇದು ಬೇಸಿದು. ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಗಾಯತ್ರಿ ಜಪ ಮಾಡಿ ಅಂತಂದು ಶಾಸ್ತ್ರ ಹೇಳುವಂಥದ್ದು. ನಮಗೆ ಪ್ರಧಾನಭೂತ ಏನು ಅಡಿಪಾಯ ಬೇಸ್ ಇರುವಂಥದ್ದೇ ಗಾಯತ್ರಿ ಮತ್ತು ಜಪ. ನಾವು ಅದನ್ನೇ ಮಾಡುವುದಿಲ್ಲ ಅಂತಾದರೆ ಸಂಧ್ಯಾಹೀನೋ ಅಶುಚಿ ನಿತ್ಯಂ ಅನರ್ಹ ಸರ್ವಕರ್ಮಸು ಯದನ್ಯತ್ ಕುರತೆ ಕರ್ಮ ನತಸ್ಯ ಫಲವಾಗ್ಭವೇತ್. ಇನ್ಯಾವುದೋ ಕರ್ಮ ಮಾಡ್ತೇನೆ ನಾನು, ಇಂಥ ಪೂಜೆ ಮಾಡಿದೆ, ಹೋಮ ಮಾಡಿಸ್ದೆ, ಅದು ಮಾಡಿಸಿದೆ, ಇದು ಮಾಡಿಸಿದೆ, ಅದು ಪೂರ್ಣವಾದ ಫಲವನ್ನು ಕೊಡುವುದಿಲ್ಲ. ಸಂಧ್ಯಾ ಏನ ನ ವಿಜ್ಞಾತ ಸಂಧ್ಯಾ ಏನ ಅನುಪಾಸಿತ ಜೀವಮಾವನೋ ಭವೇಶ್ರುದ್ಧ ಮೃತಶ್ವ ಅಭಿಜಾಯತೆ. ಒಂದೊಮ್ಮೆ ಸಂಧ್ಯೆಯನ್ನು ಯಾರು ತಿಳಿದುಕೊಂಡಿಲ್ಲ, ಇಂಥ ಹೊತ್ತಿಗೆ ಸಂಧ್ಯಾವಂದನೆ ಮಾಡಬೇಕು ಎಚ್ಚರ ಇಲ್ಲ, ಸಂಧ್ಯಾವಂದನೆ ಮಾಡುವುದೇ ಇಲ್ಲ, ನಿತ್ಯದಲ್ಲೂ ಕೂಡ ಕರ್ಮಹೀನರಾದಂತಹ ವ್ಯಕ್ತಿಗಳು ಯಾರಿದ್ದಾರೋ, ಶೂದ್ರರು ಅಂತ ನಾವೇನು ಇದು ಮಾಡ್ತೇವೆ, ಒಂದು ಪಂಗಡ ಈ ಕರ್ಮಾಚರಣೆಗೆ ಅವರಲ್ಲ ಅಂತ. ಆ ರೀತಿಯಾಗಿ ಇವನು ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ, ಅಂದರೆ ಬ್ರಾಹ್ಮಣರಲ್ಲಿ ತಂದೆ ತಾಯಿಯರನ್ನು ಪಡೆದು ಹುಟ್ಟಿದರೂ ಕೂಡ ಸಂಧ್ಯಾವಂದನೆ ಮಾಡದಂತಹ ವ್ಯಕ್ತಿ
ಎಲ್ಲ ಕರ್ಮ ಮಾಡಲಿಕ್ಕೂ ಕೂಡ ಅವನು ಅನರ್ಹನಾಗ್ತಾನೆ ಎಂಬುವಂಥದ್ದು ಇದು ವಿಶೇಷವಾಗಿ ನಮ್ಮ ತಲೆಯಲ್ಲಿರಬೇಕು. ಹೇಳುವಾಗ ಮುಂದೆ ಪ್ರಮಾಣ ತಿಳಿಸ್ತಾರೆ. ಯಾವ ಸೂತಕ ಬಂತು, ಸೂತಕೆ ಕರ್ಮಣಾಂ ತ್ಯಾಗ ಸಂಧ್ಯಾದೀನ ವಿಧೀಯತೆ. ಸಂಧ್ಯಾ ವಂದನೆಯನ್ನು ಕೂಡ ಸಂಕ್ಷಿಪ್ತ ಮಾಡಬೇಕು ಸೂತಕಾದಿಗಳು ಬಂದಾಗ ಅಂತ. ಯಾವುದು? ಸೂತಕೆ ಮೃತಕೆ ಕುರ್ಯ ಪ್ರಾಣಾಯಾಮ ಅಮಂತ್ರಕಂ. ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡುವಾಗ ದಶಗಾಯತ್ರಿ ಜಪ ಮಾಡಬೇಕು ಅಂತ ವಿಧಿ ಇದೆ. ಓಂ ಭೂಹು ಓಂ ಭುವಃ ಓಂ ಸ್ವಹ ಅಂತ ಹೇಳಿ ಪೂರ್ಣ ಓಂ ಆಪೋಜ್ಯೋ ಜಲಸೋಮೃತ ಬ್ರಹ್ಮ ಭೂರ್ಭುವಸ್ಪೂರ್ವಂ ಅಂತ ದಶಗಾಯತ್ರಿ ಅಂತ ಆಗ್ತದೆ. ಈ ಮಂತ್ರವನ್ನು ಧ್ಯಾನ ಮಾಡುತ್ತಾ ಪ್ರಾಣಾಯಾಮ ಮಾಡಬೇಕು ನಿತ್ಯದಲ್ಲಿ. ಆದರೆ ಸೂತಕ ಬಂದಾಗ ಈ ಮಂತ್ರವನ್ನು ಹೇಳದೆ ಪ್ರಾಣಾಯಾಮ, ಕೇವಲ ಗಾಳಿಯನ್ನು ಸ್ವೀಕಾರ ಮಾಡಿ ಮಾತ್ರ ಪ್ರಾಣಾಯಾಮ ಮಾಡುವಂಥದ್ದು. ತಥಾ ಮಾರ್ಜನ ಮಂತ್ರಾಣಿ ಮನಸೋಚ್ಚಾರ್ಯ ಮಾರ್ಜೆ ಆಪೋ ಹಿಷ್ಟ ಮಾಯೋ ಭುವಃ ಅಂತ ಹೇಳಿ ಏನು ಪ್ರೋಕ್ಷಣೆ ಮಾಡಿಕೊಳ್ಳಿಕ್ಕಿದೆ. ಇದು ಬಾಯಿ ಬಿಟ್ಟು ಹೇಳಲಿಕ್ಕಿಲ್ಲ. ಮಂತ್ರ ತಲೆಯಲ್ಲಿ, ಮಂತ್ರ ಮನಸ್ಸಿನಲ್ಲಿ ಜಪವನ್ನು ಮಾಡುತ್ತಾ ಗಾಯತ್ರೀಂ ಸಮ್ಯಕ್ ಉಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇತ್. ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಅರ್ಘ್ಯ ಕೊಡುವಂಥದ್ದು, ಬಾಯಿ ಬಿಟ್ಟು ಹೇಳುವಂಥದ್ದು. ಮಾರ್ಜನಂತೂ ನವಾಕುರ್ಯ ಉಪಸ್ಥಾನ ನಚೈವಹಿ. ಗಾಯತ್ರಿ ಜಪವನ್ನು ಮಾಡಿ ದಿಗ್ಗುಪಸ್ಥಾನ ಮಾಡಲಿಕ್ಕಿದೆಯಲ್ಲ, ಆ ದಿಗ್ಗುಪಸ್ಥಾನ ಇಲ್ಲ. ಬ್ರಾಹ್ಮಣ ಆದ ಕಾರಣ 10 ಗಾಯತ್ರಿಯನ್ನು ಮಾಡಬೇಕು. ಇಷ್ಟೇ ಸೀಮಿತ ಸೂತಕಾದಿಗಳು ಬಂದಾಗ. ಬೇರೆ ಮಂತ್ರಗಳ ಜಪ ಮಾಡದೆ ತೊಂದರೆ ಇಲ್ಲ, ಗಾಯತ್ರಿ ಮಂತ್ರವನ್ನು ಮಾಡಬೇಕು ಅಂತ. ನಮಗೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿದ್ದೇವೆ, ನೀರಿನ ವ್ಯವಸ್ಥೆ ಇಲ್ಲ. ನೀವು ಸಂಧ್ಯಾವಂದನೆ ಮಾಡಬೇಕು ಅಂತೀರ. ನೀರಿಲ್ಲ ಅಂದರೆ ಸೂರ್ಯ ಯಾರಿಗೆ ಕೊಡುವುದು ಹೇಗೆ ಎಂಬುವ ಪ್ರಶ್ನೆ ಬಂದರೆ, ತಥೈವತೆ ಮಹಾಬಾಹೋ ದಂಶಿತ ರಣಮೂರ್ಧನಿ ಸಂಧ್ಯಾಗತಂ ಸಹಸ್ರಾಂಶಂ ರಜೋವಿ ರೂಪದಸ್ಥಿರೇ. ಯುದ್ಧವಾಗುವಾಗ, ಕುರುಕ್ಷೇತ್ರ ಯುದ್ಧ ಆಗುವಾಗ ಸಂಧ್ಯಾಕಾಲ ಒದಗಿ ಬಂದಿದೆ. ರಣರಂಗದಲ್ಲಿ ಇರುವಂತಹ ಭಟರೆಲ್ಲರೂ ಕೂಡ ಆ ಕಾಲದಲ್ಲಿ ಧೂಳಿನಿಂದ ಅರ್ಘ್ಯವನ್ನು ಕೊಟ್ಟರಂತೆ. ಅರ್ಘ್ಯ ಕೊಡುವುದು ಕರ್ತವ್ಯ, ನೀರಿಲ್ಲ ಅಂದರೆ. ಹಾಗಾಗಿ ಜಲಾಭಾವೇ ಮಹಾಮಾರ್ಗೆ ಬಂಧನೆ ತು ಅಶುಚ ಒಪಿ ಉಭಯೋ ಸಂಧ್ಯೆಯೋ ಕಾಲೇ ರಜಸಾವಾಪಿ ಅರ್ಘ್ಯ ಮುಸೃಜೆ. ಹಾಗಾಗಿ ಜಲಾಭಾವೆ, ಎಲ್ಲೋ ಹೋಗ್ತಾ ಇದ್ದೇವೆ, ನೀರಿಲ್ಲ ಪ್ರದೇಶ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ. ಅಥವಾ ಮಹಾಮಾರ್ಗೆ, ದೊಡ್ಡ ದೂರದ ಪ್ರಯಾಣ, ನೀರಿನ ವ್ಯವಸ್ಥೆ ಇಲ್ಲ, ಏನು ಮಾಡಬಹುದು? ಬಂಧನೆ ತು ಅಶುಚವಪಿ, ಶುದ್ಧಿಯಾಗಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಧೂಳಿನಿಂದಲೇ ಅರ್ಘ್ಯವನ್ನು ಕೊಡಬೇಕು. ಒಟ್ಟಿನಲ್ಲಿ ಕರ್ತವ್ಯ. ಸಂಧ್ಯಾ ವಂದನೆ ಅನ್ನುವಂಥದ್ದು ಹೊತ್ತಿಗೆ ರಣರಂಗದಲ್ಲಿ ಯುದ್ಧ ಮಾಡುವ ಭಟರು ಸಂಧ್ಯಾ ಕಾಲ ಬಂತು ಅಂತ, ನಾನಿಲ್ಲ ಮನೆಗೆ ಹೋಗ್ತೇನೆ, 8 ಗಂಟೆಗೆ ಮಾಡ್ತೇನೆ, 9 ಗಂಟೆಗೆ ಮಾಡ್ತೇನೆ, ಇದಲ್ಲ. ವಿಧಿ ಇರುವಂಥದ್ದು ಸೂರ್ಯ ಇರುವಾಗಲೇ ಅರ್ಘ್ಯವನ್ನು ಕೊಡಬೇಕು. ವಿಧಿ. ನಾವು ಅರ್ಧ ಗಂಟೆ ಜಪ ಮಾಡಬೇಕು, 1 ಗಂಟೆ, ಈ ವಿಚಾರ ಅಲ್ಲ. ಅರ್ಘ್ಯ ಪ್ರದಾನ ಮಾಡುವಂದು ಸಂಧ್ಯಾ ಸಮಯದಲ್ಲಿ ಆಗಬೇಕು. ಇದು ವಿಶೇಷ ಇರುವಂಥದ್ದು. ಇದನ್ನು ನಾವು ತಿಳಿದುಕೊಳ್ಬೇಕು. ಮುಂದೆ ಧ್ಯಾಯೇನ್ ಹರ್ಚಯೇತ್ ಹರಿಂ ಅಂತ ಅಲ್ಲಿ ಮೂಲದಲ್ಲಿ ಆಚಾರ್ಯರು ತಿಳಿಸಿರುವಂಥದ್ದು. 65ನೇ ಪೇಜಲ್ಲಿ ಅದು ಮೂಲ ಪಾಠ ಇದೆ. ದೇವರನ್ನು ಅರ್ಚನೆ ಮಾಡಬೇಕು ಅಂತ. ಅದನ್ನು ಯಾವ ಕಾಲದಲ್ಲಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾರೆ. ಅನ್ನೋಷ್ಟದ ವಿಭಕ್ತಸ್ಯ ಪಂಚಮಾಂಶೇ ಸೂರ್ಯಾರ್ಚನಂ ತ್ರಿಕಾಲಂ ಅಥವಾ ಕುರ್ಯಾತ್ ಭಕ್ತಿಯುಕ್ತೋನ್ವಹಂ ನರಃ. ಬೆಳಗಿನ ಸಮಯವನ್ನು, ಸೂರ್ಯೋದಯದಿಂದ ಸೂರ್ಯ ಅಸ್ತ ಆಗುವಂಥ ಈ ಸಮಯ 30 ಗಳಿಗೆಯ ಈ ವ್ಯಾಪ್ತಿಯನ್ನು 8 ಭಾಗ ಮಾಡಿ, ಹೆಚ್ಚು ಕಮ್ಮಿ 12 ಗಂಟೆಗಳ ಕಾಲ ಈ ಬೆಳಿಗ್ಗೆಯಿಂದ ಸಂಜೆ ಒಂದು ವ್ಯಾಪ್ತಿ ಇರ್ತದೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ಅದನ್ನು 8 ಭಾಗ ಮಾಡಬೇಕು. 8 ಭಾಗ ಮಾಡಿ ಅದರ 5ನೇ ಭಾಗ ಅನ್ನುವಂಥದ್ದು ದೇವರ ಪೂಜೆಗೆ ವಿಹಿತವಾದ ಸಮಯ ಅಂತ. ಅಂದರೆ ಹಿಂದೆ ಹೇಗಿತ್ತು, ಯಾವುದೇ ಒಂದು ಊರಿಗೆ ಹೊರಗಿನವರು ಬಂದಾಗ ಮೊದಲು ಕೇಳುವಂಥದ್ದು, ಅದು ಬ್ರಾಹ್ಮಣರೇ ಆಗಬೇಕು, ಕ್ಷತ್ರಿಯ ವೈಶ್ಯರು ಯಾರೇ ಅಲ್ಲ, ಈ ಊರಿನಲ್ಲಿ ಬ್ರಾಹ್ಮಣರು ಅವರಿಗೆ ವಿಹಿತವಾದ ಕರ್ಮಗಳನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರಾ? ದೇವರ ಅರ್ಚನೆ, ದಾನ, ಪ್ರತಿಗ್ರಹಣ, ಯಜ್ಞ, ಯಾಗ ಮಾಡಿಸುವಂಥದ್ದು, ಮಾಡುವಂಥದ್ದು,
ಪಾಠ ಕೇಳುವಂಥದ್ದು, ಹೇಳುವಂಥದ್ದು, ಇವೆಲ್ಲ ಷಟ್ಕರ್ಮಗಳು ಬ್ರಾಹ್ಮಣರಿಗೆ ವಿಹಿತವಾದದ್ದು. ತಮಗೆ ವಿಹಿತವಾದ ಕರ್ಮಗಳನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರಾ, ಆ ಊರಿನಲ್ಲಿ ಶಾಂತಿ ಇರ್ತದೆ, ನೆಮ್ಮದಿ ಇರ್ತದೆ, ಕಾಲ ಕಾಲಕ್ಕೆ ಮಳೆ ಆಗ್ತದೆ. ಹಾಗಾಗಿ ಹಿಂದೆ ಕೇಳುವಂತಹ ಒಂದು ವಿಚಾರಧಾರೆ ಇತ್ತು. ಬ್ರಾಹ್ಮಣರಿಗೆ ವಿಹಿತವಾದ ಕರ್ಮಗಳನ್ನು ಮಾಡಿಕೊಂಡಿದ್ದಾರ, ಆ ಸಂದರ್ಭದ ಮಾತಿದು. ನಾವು ಲೌಕಿಕದಲ್ಲಿದ್ದೇವೆ, ಆಫೀಸಿಗೆ ಹೋಗಬೇಕು, ಇಲ್ಲ ನೀವು ಹೀಗೆ ಹೇಳುತ್ತೀರಾ, ಈ ವಿಚಾರ ಅಲ್ಲ. ಬ್ರಾಹ್ಮಣರ ಪ್ರಧಾನವಾದ ಕರ್ತವ್ಯ ಸಾಧನೆ ಕಡೆಗೆ, ದೇವರ ಕಡೆಗೆ ಮನಸ್ಸು ಮಾಡಿ ಅದಕ್ಕೆ ವಿಹಿತವಾದ ಕರ್ಮಗಳನ್ನು ಮಾಡುವಂಥದ್ದು. ಹಾಗಾಗಿ ಬೆಳಗ್ಗಿನ ಈ ಸಮಯಗಳನ್ನು, ಸೂರ್ಯೋದಯದಿಂದ ಸೂರ್ಯ ಅಸ್ತದ ಸಮಯವನ್ನು 8 ಭಾಗ ಮಾಡಿ ಅದರಲ್ಲಿ 5ನೇ ಭಾಗ, ಈಗ 12 ಗಂಟೆಯನ್ನು 8ರಿಂದ ಭಾಗಿಸಿದರೆ ಎಷ್ಟಾಗ್ತದೆ? ಒಂದೊಂದು ಭಾಗ ಅಂದರೆ 1.5 ಗಂಟೆ, 1.5 ಗಂಟೆ, ಅದರ 5ನೇ ಭಾಗ. ನಾಲ್ಕು 5-6 ಗಂಟೆ, ಮಧ್ಯಾಹ್ನದ 12ರ ಸಮಯಕ್ಕೆ 11ರ ಸಮಯಕ್ಕೆ ಇದು ಸೂರ್ಯಾರ್ಚನಂ ಅಂತ. ಯಾಕಂದರೆ ಶ್ರೀಮದ್ ಆಚಾರ್ಯ ಚರಿತ್ರೆ ನೋಡುವಾಗಲೂ ಕೂಡ ಬೆಳಿಗ್ಗೆ ಜಪಾನುಷ್ಠಾನ ಮಾಡಿದ್ದಾರೆ, ಮತ್ತೆ ಪಾಠವನ್ನು ಹೇಳಿದ್ದಾರೆ. ಸೂರ್ಯ ಮಧ್ಯದ ಗತಿಗೆ ಬಂದ ಅಂತ ಗೊತ್ತಾದ ಮೇಲೆ ಸ್ಥಾನಕ್ಕೆ ಹೋದರು, ಮಧ್ಯಾಹ್ನದ ಸ್ಥಾನಕ್ಕೆ ಪೂಜೆಗಾಗಿ ಹೋದರು ಅಂತ ಶ್ರೀಮದ್ ಆಚಾರ್ಯ ಚರಿತ್ರೆಯಲ್ಲಿ ಕೂಡ ನಾವು ಮಧ್ವವಿಜಯದಲ್ಲಿ ನೋಡ್ತೇವೆ. ಆ ಚರಿತ್ರೆಯಲ್ಲಿ ಇರುವಂಥದ್ದು ಈ ಸಮಯ ದೇವರ ಪೂಜೆಗೆ. ಇಲ್ಲ ನಮಗೆ ಬೆಳಿಗ್ಗೆ ಟಿಫನ್ ಆಗಬೇಕು, ಮತ್ತೊಂದು ನಮ್ಮ ದೇಹದ ಪ್ರಕೃತಿಯಿಂದಾಗಿ ನಾವೆಲ್ಲ ಸಂಕೋಚ ಮಾಡಿಕೊಂಡಿದ್ದೆ. ಒಟ್ಟಿನಲ್ಲಿ ಅಷ್ಟೋ ಅನ್ನೋಧ ಅಷ್ಟದಾ ವಿಭಕ್ತಸ್ಯ ಪಂಚಮಾಂಶೇ ಸೂರ್ಯಾರ್ಚನ, 5ನೇ ಅಂಶದಲ್ಲಿ ದೇವರ ಅರ್ಚನೆಯನ್ನು ಮಾಡಬೇಕು ಅಂತ. ತ್ರಿಕಾಲಂ ಅಥವಾ 3 ಕಾಲದಲ್ಲೂ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತಿನಲ್ಲೂ ಮಾಡುವಂಥದ್ದು. ಯಾವಾಗ ಸಂಧ್ಯಾವಂದನ ಮಾಡಲಿಕ್ಕಿದೆ ಆವಾಗಲೂ ಕೂಡ ದೇವರ ಪೂಜೆಯನ್ನು ಮಾಡುವಂಥದ್ದು ಮಾಡಬೇಕು ಅಂತ ಹೇಳುತ್ತಾ, ಇನ್ನು ಮಂಗಳ ಪದಾರ್ಥಗಳು ಯಾವುದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಲೋಕೇಸ್ಮಿನ್ ಮಂಗಲಾನ್ಯಷ್ಟು ಬ್ರಾಹ್ಮಣ ಗೌಹು ಹುತಾಶನಃ. ಬ್ರಾಹ್ಮಣ, ಗೋವು, ಅಗ್ನಿ, ಹಿರಣ್ಯಂ ಬಂಗಾರ, ಸರ್ಪಿ ಈ ಮೊಸರು ಮೊದಲಾದದ್ದು, ತುಪ್ಪ ಇದೆಲ್ಲ, ಆದಿತ್ಯ ಸೂರ್ಯ, ಆಪಹ ನೀರು, ರಾಜ ಯಾರು ಪ್ರಭು ಇದ್ದಾರೆ ಅವರು ಕೂಡ, ಇವೆಲ್ಲ ಮಂಗಳ ಪದಾರ್ಥಗಳು. ಇವುಗಳ ದರ್ಶನವನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ ಅಂತ ತಿಳಿಸಿಕೊಡ್ತಾರೆ. ಅಥವಾ ಅಗ್ನಿಜಿತ್ ಕಪಿಲ, ಗೋವಿನಲ್ಲೂ ಕೂಡ ಕಪಿಲ ಗೋ ವಿಶೇಷ, ಆ ಗೋವಿನ ದರ್ಶನ ಮಾಡುವಂಥದ್ದು ವಿಶೇಷವಾಗಿ ಮಂಗಳಪ್ರದ ಅಂತ ಇದೆ. ಇನ್ನು ಅಲ್ಲೇ ಧ್ಯಾಯೇನ್ನೇ ವರ್ಚಯೇ ಧರಿಂ ಅಂತ ಇದೆ. ಧ್ಯಾನ ಅಂತ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಧ್ಯಾನ ಅಂದರೆ ಏನು? ಮನಸ್ಸಿನಲ್ಲಿರುವ ಎಲ್ಲ ವಿಷಯ ಪದಾರ್ಥಗಳನ್ನು ಹೊರಗಾಕಿ ಬರೀ ಶೂನ್ಯವನ್ನು ಚಿಂತನೆ ಮಾಡುವುದು ಧ್ಯಾನ ಅಂತ ಹೇಳಿಕೊಡುವ ಒಂದು ಪದ್ಧತಿ ಈಗ ಇದೆ, ಪ್ರಸಿದ್ಧವಾಗಿದೆ. ಹಾಗೆ ಏನಿಲ್ಲ, ಮನಸ್ಸಿನಲ್ಲಿ ಏನೂ ಇಲ್ಲ, ಎಲ್ಲವಂತ ತೆಗೆದು ನಿರ್ವಾತ, ಅಲ್ಲಿ ಏನೂ ಇಲ್ಲ, ಶೂನ್ಯ. ಈ ಶೂನ್ಯ ಚಿಂತನೆ ಮಾಡುವುದು ಅಂತ. ಆದರೆ ಶಾಸ್ತ್ರ ತಿಳಿಸಿಕೊಡುವಂಥದ್ದು ಧ್ಯಾನಂ ಮಾನಸ ವಾಸನಾಮಯಸ್ಯ ಭಗವತ್ ಪ್ರತಿಮಾ ವಿಶೇಷಸ್ಯ ಏಕಾಗ್ರೇಣ ಮನಸಾವಲೋಕನಂ. ದೇವರ ಪ್ರತಿಮೆಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುವಂಥದ್ದು. ಅಂದರೆ ಈ ಪ್ರತಿಮೆಯನ್ನೇ ನನ್ನ ಮನಸ್ಸು ಚಿಂತನೆ ಮಾಡೋದಲ್ಲ, ಇದರ ರೂಪ, ಭಗವಂತನ ರೂಪ ಹೀಗಿದ್ದರೆ ಹೇಗೆ ಎನ್ನುವುದಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡುವಂಥದ್ದೇ ಧ್ಯಾನ. ಪ್ರವಚನಂ ಅಂದರೆ ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯಮುಪಾಸನಂ ಅಂತ ಶ್ರೀಮದ್ ಆಚಾರ್ಯರ ಮಾತು. ಧ್ಯಾನ ಮತ್ತು ಪ್ರವಚನ, ಪ್ರವಚನಂ ಅಧ್ಯಾಪನ, ವ್ಯಾಖ್ಯಾನ, ಹೇಳಿಕೊಡುವಂಥದ್ದು, ವಿವರಿಸುವಂಥದ್ದು, ಪುರಾಣ ಪಠಣಾದಿ ಪುರಾಣಗಳನ್ನು ಓದುವಂಥದ್ದು, ರೂಪಶಾಸ್ತ್ರ ಅಭ್ಯಸನಂ ಶಾಸ್ತ್ರವನ್ನು ಅಧ್ಯಯನ ಮಾಡುವುದೆಂದರೆ ಅಧ್ಯಾಪನ ಮಾಡುವಂಥದ್ದು, ವ್ಯಾಖ್ಯಾನ ಮಾಡುವಂಥದ್ದು, ಪುರಾಣಗಳನ್ನು ಓದುವಂಥದ್ದು. ಮನೆಯಲ್ಲಿ ಮೊದಲೊಂದು ಕ್ರಮ ಇತ್ತಲ್ವ, ಮಹಾಭಾರತವನ್ನು ಓದುವಂಥದ್ದು, ರಾಮಾಯಣವನ್ನು ಓದುವಂಥದ್ದು, ಓದಿ ಮಂಗಳ ಮಾಡುವಂಥದ್ದು ಒಂದು ಕ್ರಮ ಇತ್ತು. ಈಗಂತೂ ಕನ್ನಡದಲ್ಲಿ ಎಲ್ಲ ಬಗೆಯ ಪುಸ್ತಕಗಳು ಸಿಗ್ತದೆ, ಭಾಗವತ ಎಲ್ಲವೂ ಕನ್ನಡ ಸಿಗ್ತದೆ. ಓದುವ ಮನಸ್ಸಾದರೆ ನಮ್ಮದೇ ಪೂರ್ವಾಶ್ರಮದ ಅಜ್ಜ ಇಬ್ಬರೂ ಕೂಡ
ರಾಮಾಯಣವನ್ನು ಓದಿ ಮಂಗಳ ಮಾಡಿದ್ದು ಎಲ್ಲ ನಡೆದಿದ್ದು ನಮ್ಮ ಪೂರ್ವಾಶ್ರಮದ ಮನೆಯಲ್ಲೇ ಅದೆಲ್ಲ ನಡೆದಿದ್ದಿದೆ. ವಾಲ್ಮೀಕಿ ರಾಮಾಯಣ, ಭಾರತ ಪ್ರಕಾಶನ ಅಂತ ಒಂದು ಬೆಂಗಳೂರು ಸಂಸ್ಥೆಯಿಂದ ಬಂದದ್ದು ಅರ್ಥದ್ದು 30-40 ಪುಸ್ತಕಗಳ ಸಂಖ್ಯೆ ಅದು. ಅದನ್ನು ಓದುವಂಥದ್ದು, ಅದರ ಮಂಗಳ ಮಾಡುವಂಥದ್ದು, ಹೀಗೆ ಪುರಾಣ ಪಠನಾದಿ ನಮಗೆ ವಿಹಿತವಾದ, ನಮಗೆ ಇಷ್ಟವಾದ, ಓದಿ ಪುರಾಣಗಳನ್ನು ಓದಬೇಕು, ತಿಳಿಯಬೇಕು ಅಂತ, ಹೀಗೆ ಅದು ವಿಶೇಷ ಇರುವಂಥದ್ದು. ಒಟ್ಟಿನಲ್ಲಿ ಈ ರೀತಿಯಾಗಿ ಅಧ್ಯಯನಾದಿಗಳನ್ನು, ಧ್ಯಾನ ಪ್ರವಚನ ಎರಡನ್ನು ಮಾಡಬೇಕು ಅಂತ ತಿಳಿಸಿಕೊಡುತ್ತಾ ಮತ್ತೆ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿದರು. ದೇವರ ಪೂಜೆ ಸರಿ, ಉಳಿದ ದೇವತೆಗಳ ಪೂಜೆ ಹೇಗೆ ಎಂಬುವ ವಿಚಾರ. ನಮ್ಮ ಲಕ್ಷ್ಮೀ ವಿರಿಂಚಿ ವಾಣೀಶ ಗಿರಿಜೇಂದ್ರಾಂಗಿರಸಸುತಾ ಸೂರ್ಯಾದಯಶ್ಚ ಕ್ರಮಶಃ ಭಗವತ್ ಪ್ರೀತಿ ಗೋಚರಾ. ಲಕ್ಷ್ಮಿ, ಬ್ರಹ್ಮ, ವಾಯು, ರುದ್ರದೇವರು ಇವರೆಲ್ಲರೂ ಕೂಡ ಸೂರ್ಯೋದಯ ಕ್ರಮವಾಗಿ ದೇವರ ಪ್ರೀತಿಗೆ ಹತ್ತಿರವಾದವರು. ಇವರ ಪೂಜೆಯನ್ನು ಮಾಡಬೇಕು ಅಂತ. ಹೇಗೆ ಮಾಡಬೇಕು? ಪರಿವಾರತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ, ಪ್ರಧಾನವಾಗಿ ಅವರನ್ನು ಇಟ್ಟು ಪೂಜೆ ಮಾಡಲಿಕ್ಕಿಲ್ಲ. ಇನ್ನೇನು ದೇವರ ಅನುಚರರು ಎಂಬುವ ರೀತಿಯಲ್ಲಿ ಅವರನ್ನು ಪೂಜೆ ಮಾಡಬೇಕು ಅಂತ. ಮತ್ತೆ ಹೇಳ್ತಾರೆ, ದೇವರ ಎದುರಿನಲ್ಲಿ ಯಾರನ್ನು ಇಡಬಹುದು? ವಿಷ್ಣೋ ಪುರತ ಪ್ರಾಣ ಗರುಡ ಶೇಷ ಪ್ರತಿಮಾ ವಿಹಾಯ ಅನ್ಯ ಪ್ರತಿಮಾ ಪೂಜಾರ್ಥ ನ ಸ್ಥಾಪನೀಯಾ. ದೇವರ ಎದುರಿನಲ್ಲಿ ಗರುಡ ಶೇಷ ಇಬ್ಬರನ್ನೇ ಇಡಲಿಕ್ಕೆ, ಮುಖ್ಯ ಪ್ರಾಣ ಗರುಡ ಶೇಷ ಮುಖ್ಯ ಪ್ರಾಣ, ಈ ಪ್ರತಿಮೆಗಳನ್ನು ಮಾತ್ರ ಇಡಲಿಕ್ಕೆ ಅವಕಾಶ ಇರುವಂಥ. ಅದು ಬಿಟ್ಟು ಬೇರೆ ಪ್ರತಿಮೆ ಇಡ್ತೇವೆ, ನಮಗೆ ಅದು ಇಷ್ಟ ಇದು ಇಷ್ಟ ಇಟ್ಕೊಳ್ತೇವೆ, ದೇವರ ಎದುರಲ್ಲಿ ಇಡಲಿಕ್ಕಿಲ್ಲ. ಪ್ರತ್ಯೇಕ ವ್ಯವಸ್ಥೆ ಮಾಡ್ಬೋದು. ಪ್ರಧಾನತಯ ಇದೇ ಪ್ರಧಾನವಾಗಿ ಇಟ್ಟು ಪೂಜೆ ಮಾಡುವ ಕ್ರಮ ಇಲ್ಲ. ವಿಷ್ಣೋಶ್ಚ ಪುರತೋ ನೈವ ಕೆನ್ಯಸ್ಯ ಪ್ರತಿಮಾಂ ಯಜೆ ವರ್ಜಯಿತ್ವ ಹನುಮಂತಂ ಶೇಷಂ ಗರುಡಮೇವ ಚ. ದೇವರ ಎದುರಿನಲ್ಲಿ ಅನ್ಯ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡಬಾರದು. ಅಂದರೆ ಪರಿವಾರತಯ ಅವರಿಗೆ ತೀರ್ಥ ಹಾಕಿ ಗಂಧ ನಿರ್ಮಾಲ್ಯ ಇದು ಓಕೆ. ನಮ್ಮ ಮನೆಯಲ್ಲಿ ಹಿಂದಿಂದ ಪೂಜೆ ಮಾಡ್ಕೊಂಡು ಬಂದ ಈ ಪ್ರತಿಮೆ ಇದೆ, ಗಣಪತಿ, ಬೇರೆ 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 ಪ್ರತಿಮೆಗಳಿದ್ದಾಗ, ಅಂದರೆ ಏನಾಗ್ತಾ ಇದೆ ಅಂದರೆ ಇದು ಕಾಲಕ್ರಮೇಣ ಈಗ ನಮಗೆ ಬಾಬಾಗಳು ಇಷ್ಟ ಆಗ್ತಾ ಇದ್ದಾರೆ. ಒಂದೊಂದು ಪ್ರಾಂತ್ಯದಲ್ಲಿ ಈ ಶಿರಡಿ ಬಾಬರ ಮೂರ್ತಿಗಳು ಒಂದೊಂದು ಮನೆಯಲ್ಲಿ ಬಂದು ಕುಳ್ಕೊಂಡಿದೆ. ದೇವರ ಜೊತೆಗೆ ಕೆಳಗೆ ಗುರುಗಳಲ್ವಾ ಅನ್ನುವ ರೀತಿ ಆರಾಧನೆ ಮಾಡುವವರು ಇದ್ದಾರೆ. ಇನ್ನು ನಮ್ಮ ಈ ಶಿವಮೊಗ್ಗ ಪ್ರಾಂತ್ಯದಲ್ಲಿ ಶ್ರೀಧರ ಸ್ವಾಮಿಗಳು ಅಂತ ತುಂಬ ದೊಡ್ಡ ಪವಾಡ ಪುರುಷರು, ಭಕ್ತರ ಅನೇಕ ಸಂಕಷ್ಟಗಳನ್ನು ಪರಿಹಾರ ಮಾಡಿದವರು. ಅವರ ಪಾದುಕೆ ವರದಾಶ್ರಮ ಅಂತ ಇದೆ, ಸಾಗರದ ಹತ್ರ ಆಗ್ತದೆ, ಶ್ರೀಧರ ಸ್ವಾಮಿಗಳು ಅಂತ, ಅವರನ್ನು ಆರಾಧನೆ ಮಾಡುವಂಥದ್ದು ಎಲ್ಲ ಇದೆ. ಅದೇ ನಮ್ಮ ಸಂಪ್ರದಾಯ ಅಲ್ಲ, ಮಾಧ್ವ ಸಂಪ್ರದಾಯದ ಇತಿಗಳಲ್ಲ. ಆದರೂ ಕೂಡ ಭಕ್ತಿಯಿಂದ ನಾವು 4 ಜನತೆ ಸೇರುವಾಗ ನಮ್ಮ ಕಷ್ಟ ಅಲ್ಲಿಗೆ ಹೋದ ಪರಿಹಾರ ಆದಾಗ ಆ ಗೌರವದಿಂದ ಇಲ್ಲಿ ತಂದು ಸೇರಿಸಿಕೊಳ್ಳುವಂಥದ್ದು. ನಮ್ಮಲ್ಲೂ ಅದು ಆಗ್ತದ. ಈಗ ಒಂದೇ ಮಠ ಒಂದೇ ಸಂಪ್ರದಾಯ ಅಂತಿಲ್ಲ ಈಗ. ಹಾಗಾಗಿ ಹೆಸರಿನಲ್ಲಿ ಸಾಯಿ ಅಂತ ಸೇರಿಸಿಕೊಂಡು ಹೆಸರು ಸಾಯಿ ವಿಷ್ಣು ಅಂತ ಹೆಸರನ್ನು ಹೇಳಿಕೊಳ್ಳುವಂಥದ್ದು ಕ್ರಮೇಣ ಅದು ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕೆ ನಮಗೆ ಎಚ್ಚರ ಇಲ್ಲ ಹೇಗಿರಬೇಕು, ಹೇಗಿದ್ದರೆ ಅಂತ. ಹಾಗಾಗಿ ಇದೆಲ್ಲ ವಿಷ್ಣೋಶ ಭಗವಂತನ ಎದುರಿನಲ್ಲಿ ರುದ್ರಲಿಂಗಾರ್ಚನಾದೌ ಲಿಂಗಂ ಮಸ್ತಕೋಪರಿ ಶಾಲಗ್ರಾಮಾದಿಕಂ ವಿನ್ಯಸ್ಯ. ಲಿಂಗದ ಪೂಜೆ ಮಾಡುವಾಗಲೂ ಕೂಡ ಲಿಂಗದ ಮೇಲೆ ಸಾಲಿಗ್ರಾಮವನ್ನು ಇಟ್ಟೇ ಪೂಜೆ ಮಾಡಬೇಕು. ಧರ್ಮಸ್ಥಳದಲ್ಲಿ ವಾದಿರಾಜರು ಆ ಈಶ್ವರನ ಪ್ರತಿಷ್ಠೆ ಮಾಡಿ ನರಸಿಂಹ ಸಾಲಿಗ್ರಾಮವನ್ನು ಇಟ್ಟು ಅನುಗ್ರಹ ಮಾಡಿ ಬಂದಿದ್ದಾರೆ. ಒಟ್ಟಿನಲ್ಲಿ ಶಿವನ ಪೂಜೆಯನ್ನು ನಾವು ದ್ವೇಷ ಮಾಡುವವರಲ್ಲ, ಶಿವದ್ವೇಷಿಗಳು ಖಂಡಿತ ಅಲ್ಲ ಮಾಧ್ವರು. ರುದ್ರದೇವರನ್ನು ಬಹಳ ವಿಶೇಷವಾಗಿ ಆರಾಧನೆ ಮಾಡುವವರೇ. ಹೇಗೆ ಮಾಡ್ತಾರೆ? ಭಗವಂತನ ಮೊಮ್ಮಗ, ನಮ್ಮ ಮನೋಭಿಮಾನಿ ಎಂಬುವ ದೃಷ್ಟಿಯಿಂದ ಪೂಜೆ ಮಾಡುವಂಥ. ಹೀಗೆ ಮಾಡಬೇಕು ಆ ರೀತಿಯಲ್ಲ, ಭಗವಂತನ ಮೊಮ್ಮಗ, ಹಾಗಾಗಿ ಆ ಪ್ರೀತಿಯಾಗಿಯೇ ಮಾಡುವಂಥದ್ದು.
ಈ ರೀತಿಯಾಗಿ ದೇವರ ಎಲ್ಲ ದೇವತೆಗಳ ಅರ್ಚನೆಯನ್ನು ಮಾಡಬೇಕು ಅಂತ ಒಂದೊಮ್ಮೆ ಅದು ಹೇಳ್ತಾರೆ. ಭದ್ರಕಾಳಿ ಗಣೇಶಶ್ಚ ಕೂಷ್ಮಾಂಡ ಭೈರವಾದಯ ಮದ್ಯ ಮಾಂಸಾಶಿನಾಶ್ಚಾನ್ಯ ತಾಮಸಾ ಪರಿಕೀರ್ತಿತಾ. ನಮ್ಮಲ್ಲಿ ಉಪಾಸನೆ ಹಿಂದಿನವರು ಮಾಡಿದ್ದು ಒಳ್ಳೆ ಜ್ಯೋತಿಷ್ಯ ಹೇಳಲಿಕ್ಕೋ ಇನ್ಯಾವುದೋ ಮಂತ್ರತಂತ್ರಗಳ ಅನುಷ್ಠಾನಕ್ಕೋ ಭದ್ರಕಾಳಿ ಶುದ್ಧ ದೇವತೆಗಳ ಉಪಾಸನೆಯನ್ನು ಮಾಡಿದವರು ಇರ್ತಾರೆ ಹಿಂದೆ. ನಮಗೆ ಗೊತ್ತಿರುವುದಿಲ್ಲ. ಈಗ ಹೋದರೆ ಪ್ರಶ್ನೆ ಹೋದಾಗ, ಇಲ್ಲ ನಿಮ್ಮ ಮನೆಯಲ್ಲಿ ಹಿಂದೆ ಅವರು ಈ ರೀತಿ ಆಚರಣೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಅದಕ್ಕಾಗಿ ನಿಮ್ಗೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದಾಗ ನಮಗೆ ಹೌದಾ ಅನಿಸ್ತದೆ. ಕೇಳಿದಾಗ ಹೌದು, ನಿಮ್ಮ ಅಜ್ಜ ಅಲ್ಲ ನಿಮ್ಮ ಮುತ್ತಜ್ಜ ಹೀಗೆ ಮಂತ್ರವಾದದಲ್ಲಿ ತುಂಬ ಪ್ರಸಿದ್ಧರಾಗಿದ್ದರಂತೆ. ನಮಗೇನು ಬಂದೇ ಇರೋದಿಲ್ಲ ಅದು. ಆದರೆ ಸೆಳೀತಾ ಇರ್ತದೆ, ದೇವಿ ಹತ್ರ ಹೋಗಬೇಕು, ದೇವಿ ಹತ್ರ ಪೂಜೆ ಮಾಡಬೇಕು, ಮತ್ತೊಂದು ಸೆಳೀತಾ ಇರ್ತದೆ ಇದೆಲ್ಲ. ಆಗ ಅವರನ್ನೆಲ್ಲ ಕೆಲವರಿಗೆ ಮಾಂಸವನ್ನೇ ಮಾಡಬೇಕು. ನಾವಾಗ ಉದ್ದಿನ ವಿಶೇಷವನ್ನು ಮಾಡಿ ನೈವೇದ್ಯ ಮಾಡುವಂಥದ್ದು ಮಾಡ್ತೀವಿ. ರಕ್ತದ ಮಾಡುವಂಥದ್ದು ಕ್ರಮ ಇರ್ತದೆ. ಇಂಥದ್ದೆಲ್ಲವೂ ಕೂಡ ತಾಮಸ ದೇವತೆಗಳು, ದೇವರ ಇದರಲ್ಲಿ ಇಂಥದ್ದು ಮಾಡುವಂಥದ್ದಲ್ಲ ಅಂತ ಹೇಳುತ್ತಾ ನೈವೇದ್ಯವನ್ನು ದೇವರು ಸ್ವೀಕಾರ ಮಾಡುವಂತಹ ಬಗೆ ಹೇಗೆ ಅನ್ನೋದನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಭಗವಾನ್ ಕರುಣಾ ಸಮುದ್ರ ಭಕ್ತೈ ಶ್ರದ್ಧೆಯ ಸಾಧಿತಂ ಪರಮಾನ್ನಾದಿಕಂ ದಯೇವ ಸ್ವೀಕರೋತಿ. ದೇವರಿಗೆ ನಾವೊಂದಷ್ಟು ನೈವೇದ್ಯ ಅಂತ ತೆಗೆದುಕೊಂಡು ಹೋಗಿ ಇಡುತ್ತೇವೆ. ಇಡುವಂಥದ್ದು ಎಷ್ಟು ಇಡ್ತೇವೆ? ಇಷ್ಟೇ ಇಡಬಹುದು. ಒಂದು ಪಾವು ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೇವೆ ಅಷ್ಟು ಜನಕ್ಕೆ ಬೇಕಾದಂತಹ ಅನ್ನದ ವ್ಯವಸ್ಥೆ ಮಾಡಿಕೊಂಡು ಸಾಕಷ್ಟೇ ದೇವರಿಗೆ ಅಲ್ಲ. ಅದು ನಮ್ಮ ದಿನದ ಖರ್ಚಿಗೆ ಅಲ್ಲ, ಒಂದು ಹೊತ್ತಿಗೆ ಮಧ್ಯಾಹ್ನಕ್ಕೆ ಮಾಡಿದ್ದು ಸಂಜೆಗೆ ಆಗುವುದಿಲ್ಲ, ಬಿಸಿ ಅನ್ನ ಆಗಲೇಬೇಕು ನಮಗೆ. ಹಾಗಾಗಿ ದೇವರ ನೈವೇದ್ಯಕ್ಕೆ ಆಗುವಾಗ ನಾವು ಮನೆಯಲ್ಲಿ 4 ಜನ ಇದ್ದೇವಾ, ನಮ್ಮ ಸಾಮರ್ಥ್ಯ ಇಷ್ಟು, ಹಾಗಾಗಿ 2 ಪಾವೋ ಅಲ್ಲ 1 ಪಾವು ಸಾಕು ನಮಗೆ. ಈ ರೀತಿ ಲೆಕ್ಕಾಚಾರವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡುತ್ತೇವೆ. ಅದು ಮಾಡುವಾಗ ಅದರಲ್ಲಿ ಎಷ್ಟು ಅಶುದ್ಧಿಗಳಾಗ್ತದೆ ಅಂದರೆ, ದೇವರ ನೈವೇದ್ಯವನ್ನು ನಾವು ಗೋವು ಮತ್ತೊಂದು ಹಾಕೋದಾದರೆ ಇದು ಆ ಅಕ್ಕಿ ಹಾಕಿದರೆ ಆಯಿತು ಅಲ್ವಾ. ಆ ಅಕ್ಕಿ ಯಾವುದು ಸ್ವಲ್ಪ ಸೊಸೈಟಿ ಅಕ್ಕಿ ಆಯಿತು, ಆ ಸೊಸೈಟಿ ಅಕ್ಕಿ ಹಾಕಿದರೆ ಆಯಿತು. ನಾವು ಊಟ ಮಾಡುವಾಗ ಇಲ್ಲ ನಮಗೆ 80 ರೂಪಾಯಿದು 90 ರೂಪಾಯಿದು ಅಲ್ಲ ಬುಲೆಟ್ ಮತ್ತೊಂದು ಯಾವುದಾದ್ರು ಇದೆಯಲ್ಲ ಕ್ವಾಲಿಟಿ, ಅದು ನಮಗೆ ಬ್ರ್ಯಾಂಡು, ಆ ಅಕ್ಕಿ ಆಗಬೇಕು ನಮಗೆ. ಈ ರೀತಿಯ ಚಿಂತನೆ ಜೊತೆಗೆ ನೈವೇದ್ಯ ಏನು ಮಾಡಿದರೂ ಕೂಡ ದೇವರು ದಯೆಯಿಂದ ಸ್ವೀಕಾರ ಮಾಡ್ತಾರೆ. ಹೊತ್ತಲ್ಲದ ಹೊತ್ತಿಗೆ ಮಾಡುವಂಥದ್ದು, ಮಾಡುವ ರೀತಿಯಲ್ಲಿ ಮಾಡದೇ ಇರುವಂಥದ್ದು, ಅದು ಸ್ವಲ್ಪ ಬುಡ ಹಿಡೀತು ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ಬರೋದ್ರೊಳಗೆ ಫೋನ್ ಬಂತು ಮಾಡುವಾಗ, ಮಾತಾಡ್ತಾ ಅದು ಬುಡ ದೇವ್ರಿಗೆ ತೊಂದರೆ ಇಲ್ಲ, ದೇವ್ರಿಗೆ ತೊಂದರೆ ಇಲ್ಲ. ನಾವು ಈ ರೀತಿಯ ಭಾವನೆ ಜೊತೆಗೆ ದೇವರೇನು ಮಾತಾಡೋದಿಲ್ಲ, ನೀವು ಏನು ತಗೊಂಡಿಟ್ರು ಅಲ್ಲ ಸ್ವೀಕಾರ ಮಾಡ್ತಾನೆ ದೇವರು ಅಂತ. ಹಾಗಾಗಿ ಅದನ್ನು ಹೇಳ್ತಾರೆ ದಯೈವ ಸ್ವೀಕರತಿ. ಅಲ್ಲ ಇಷ್ಟಾದರೂ ಮಾಡ್ತಾ ಇದ್ದಾನಲ್ಲ, ನಾಳೆ ಒಳ್ಳೆ ಬುದ್ಧಿ ಬರಬಹುದು, ಬಂದೀತು ಎಂಬ ದೃಷ್ಟಿಯಲ್ಲಿ ಸ್ವೀಕಾರ. ಆಧನಾಗ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗತಃ. ಉಣ್ಣುವಂಥದ್ದು 3 ರೀತಿಯ ಭೋಜನ ದೇವರು ಮಾಡ್ತಾರಂತೆ. ಒಂದು ಸ್ವೀಕಾರ ಮಾಡುವಂಥ ರಸ ಸ್ವೀಕಾರ ಮಾಡುವಂಥದ್ದು, ತನ್ನ ಸ್ವಾಕ್ಯ ರಸವನ್ನು ತಾನು ಸ್ವೀಕಾರ ಮಾಡುವಂಥದ್ದು. ಇನ್ನೊಂದು ಆ ಪರಿಮಳ, ಒಳ್ಳೆ ಏನು ಏಲಕ್ಕಿ ಹಾಕಿ ಅಥವಾ ಇನ್ನೇನು ಹಾಕಿ ಏನು ಪರಿಮಳ ಅಂತ ಆಲೋಚನೆ ಮಾಡುವಾಗ, ಇಲ್ಲ ದೃಷ್ಟಿಯಿಂದ ನೋಡುವುದರ ಮೂಲಕ ಸ್ವೀಕಾರ. ಹಾಗಾಗಿ ಮಾಡಿದ ಪದಾರ್ಥವನ್ನು ದೇವರು ಎದುರು ತಂದಿಟ್ಟರೂ ಸಾಕು, ದೇವರ ದೃಷ್ಟಿ ಬಿದ್ದರೆ ಅದು ನೈವೇದ್ಯ ಆಯಿತಂತೆ, ಈ ರೀತಿಯ ಅರ್ಥ. ಹಾಗಾಗಿ ಮುಖನಾಸ ಚಕ್ಷುಷಾಂ ತದ್ ಭೋಗ್ಯಂ ಅನ್ನಂ ಹರೇ ಶ್ರುತಂ. 3 ರೀತಿಯಲ್ಲಿ ಭಗವಂತ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ನೋಡುವ ಮೂಲಕ, ಪರಿಮಳವನ್ನು ಆಘ್ರಾಣ ಹಾಗಾಗಿ ಪರಿಮಳ ಚೆನ್ನಾಗಿ ಬರಬೇಕು. ಪರಿಮಳಯುತವಾದ ತುಪ್ಪವನ್ನೇ ಅಭಿಗಾರವನ್ನು ಮಾಡಬೇಕು. ಮತ್ತು ಸ್ವಾಕ್ಯ ರಸ ಸ್ವೀಕಾರ ಮಾಡುವಂಥ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ಈ ರೀತಿಯಾಗಿ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡುವಂಥದ್ದು. ಅದಕ್ಕೆ ದೇವರ ನೈವೇದ್ಯ ತರುವಾಗ ಮುಚ್ಚಿ ತರಬೇಕು, ನಮಗೆ ಅದರ ಪರಿಮಳ ಬರಬಾರದು, ಈಗೆಲ್ಲ ಮತ್ತೊಬ್ಬರ ದೃಷ್ಟಿ ಬೀಳಬಾರದು. ಅದಕ್ಕಾಗಿ ಮುಚ್ಚಿ ತರುವಂತಹ ಕ್ರಮ
ಅದು ಬಾಳೆ ಎಲೆ ಇಲ್ಲ ಹರಿವಾಣ ಮುಚ್ಚಿ ಥರವೇ. ಯಾಕೆ? ದೃಷ್ಟಿ ಬೀಳಬಾರ್ದು. ಮತ್ತೆ ಬಟ್ಟೆ ಅಡ್ಡ ಹಿಡಿಯುವುದು ದೃಷ್ಟಿ ದೇವರ. ನಮ್ಮಲ್ಲೂ ಕೂಡ ದೃಷ್ಟಿ ಆಗ್ತದಲ್ವ. ಊಟ ಯಬ್ಬೋ ಎಷ್ಟು ಊಟ ಮಾಡ್ತಾರೆ, ಬಾಯಿ ಬಿಟ್ಟು ಹೇಳುವುದಿಲ್ಲ. ಒಂದೊಮ್ಮೆ ಚೆನ್ನಾಗಿ ಒಬ್ಬೊಬ್ಬರಿಗೆ ಸಾಮರ್ಥ್ಯ ಇರ್ತದೆ, ಎಷ್ಟು ಸ್ವೀಕಾರ ಮಾಡಿದರೂ ಜೀರ್ಣ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ದಾಗ ಸಂತೋಷ. ಅದು ದೇವರ ಶಕ್ತಿ ಕೊಟ್ಟಿದ್ದಾರೆ. ಆದರೆ ಸಾರಿಗೆ ಇಷ್ಟ ಹಾಕೊಂಡ್ರು, ಮತ್ತೊಂದು ಸಲ ಹಾಕೊಂಡ್ರು, ಮತ್ತು ಹಾಕೊಂಡ್ರು, ಮತ್ತೆ ಭಕ್ಷ್ಯ ಯಾವುದು ಬಿಡಲಿಲ್ಲ. ಮತ್ತೊಬ್ಬರು ತಿನ್ನುವಾಗ ನನ್ನ ಹೊಟ್ಟೆ ಹೋಗುವುದೇನಿದೆ? ಈ ಕೆಟ್ಟ ಭಾವನೆಗಳು ತುಂಬಿಕೊಂಡಾಗ ನಮ್ಮ ಸಹಜವಾಗಿ ಎಷ್ಟು ತಿಂತಾರೆ, ಅಷ್ಟು ಸ್ವೀಟ್ ಹಾಕೊಂಡ್ರು. ಇದು ಅದು ಭಗವಂತನಲ್ಲೂ ಕೂಡ ಭಗವಂತನನ್ನು ಆರಾಧನೆ ಮಾಡುವಾಗ ಈ ರೀತಿ ಆರಾಧನೆ ಮಾಡಬೇಕು. ಅಂದರೆ ದೇವರ ನೈವೇದ್ಯ ಆಗುವಾಗ ಆಚ್ಛಾದನೆ, ನಾವು ನೈವೇದ್ಯ ಮಾಡುವವರು ಕೂಡ ಮುಖಕ್ಕೆ ವಸ್ತ್ರವನ್ನು ಹಾಕಿಕೊಂಡು, ಈ ಪರದೆ ಇದೆ, ದೇವರು ಊಟ ಮಾಡ್ತಾ ಇದ್ದಾರೆ, ಈಗ ಅವರಿಗೆ ಲಕ್ಷ್ಮೀ ದೇವತೆ ಲಕ್ಷ್ಮಿ ಮೊದಲಾದಂಥವರು ಬಳಸ್ತಾ ಇದ್ದಾರೆ, ಬ್ರಹ್ಮವಾಯುಗಳು ಬೀಸಣಿಗೆಯಿಂದ ಬೀಸ್ತಾ ಇದ್ದಾರೆ, ಭಗವಂತ ಈ ಪದಾರ್ಥಗಳನ್ನು ಸ್ವೀಕಾರ ಮಾಡು, ಸ್ವಾತ್ಯ ತನಗೆ ವಿಹಿತವಾದ ರಸವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ಇದು ಕಾಣಬಾರದು ಎಂಬುವ ದೃಷ್ಟಿಯಲ್ಲಿ ಬಟ್ಟೆಯನ್ನು ಹಿಡಿಯುವಂಥದ್ದು. ಅದಕ್ಕೂ ಕೂಡ ಶೇಷ ಅಭಿಮಾನಿ ಅಂತ ಹೇಳುತ್ತಾರೆ. ಅವೇನೋ ನೈವೇದ್ಯ ವಸ್ತ್ರ ಅಡ್ಡ ಹಿಡಿತೇವೆ, ಅದೇನು ಸುಮ್ಮನೆ ಬಟ್ಟೆ ಹಿಡಿತಾರೆ, ಇಲ್ಲ, ಅದಕ್ಕೂ ಅಭಿಮಾನಿ ದೇವತೆ ಇದ್ದಾರೆ. ಹಾಗಾಗಿ ಅದು ತುಳಿಯಬಾರದು, ಅದನ್ನು ವಿಶೇಷ ಮಾಡಬೇಕು. ಏನು ಮಾಡೋದು, ಎಲ್ಲ ಕಡೆ ಉದಾಸೀನ ಬಂದದ್ರಿಂದ ಬಟ್ಟೆ ನೈವೇದ್ಯ ಏನು ಮಾಡ್ತಾರೆ ಅಲ್ಲ, ಬಟ್ಟೆ ಅಡ್ಡ ಹಾಕಿ ಏನು ಮಾಡ್ತಾರೆ ನೋಡಬೇಕು, ನಮ್ಮ ಕುತೂಹಲ. ದೇವರ ಆಹಾರ ಸ್ವೀಕಾರ ಮಾಡುವುದು, ನಾವು ಹೇಗೆ ದೇವರಿಗೆ ಅಭಿಷೇಕ ಮಾಡುವಾಗಲೂ ಕೂಡ ಬಿಸಿ ನೀರಿನ ಅಭಿಷೇಕ, ಏನು ಪಂಚಾಮೃತ ಮಾಡಿದ್ದೇವೆ, ದೇವರಿಗೆ ನೀರು ಹಾಕುವಾಗ ಕುದಿಯುವ ನೀರನ್ನು ಹಾಕುವುದಲ್ಲ. ನಮಗೆ ಎಷ್ಟು ಹಿತವಾಗುವುದು ದೇಹಕ್ಕೆ ಅದೇ ಪ್ರಮಾಣ ನೀರು ಬಿಸಿಯನ್ನು ಹಾಕಬೇಕಂತೆ. ಯಾಕೆ? ಅಯ್ಯೋ ನಮ್ಮ ಮುಟ್ಲಿಕ್ಕೆ ಆಗುವುದಿಲ್ಲ, ಏನೋ ಹೀಗೆ ಹಾಕಿ ಹಬ್ಬ ಇಲ್ಲ, ಪಸೆ ಹೋಗ್ತದೆ, ಹೀಗಿಲ್ಲ. ದೇವರನ್ನು ಕೂಡ ನಮ್ಮಂತೆ ಯಾವ ಈ ಅರ್ಘ್ಯ ಪಾದ್ಯ ಆಚಮನ ಊಟ ಈ ನೈವೇದ್ಯ ಇತ್ಯಾದಿಗಳು ಹೇಗೆ ನಮ್ಮಂತೆ ಭಗವಂತನ ಅರ್ಥಾತ್ ಆ ಆರಾಧನೆ ಮೂಲಕ, ಇಲ್ಲ ಅವರೇನೋ ಸುಬೀರರು ನಾವೇನೋ ಮಾಡಿಬಿಡ್ತೇವೆ, ಹೀಗಲ್ಲ. ದೇವರ ನೈವೇದ್ಯ ಇತ್ಯಾದಿಗಳನ್ನು ಇದೇ ರೀತಿ ಮಾಡಬೇಕು, ದೇವರ ಪೂಜಾದಿಗಳನ್ನು ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಲಕ್ಷ್ಮ್ಯಾದಿಗಳಿಗೆ, ರಮಾದಿಗಳಿಗೆ ದೇವರ ನೈವೇದ್ಯ ಆದ ಮೇಲೆ ನೈವೇದ್ಯ ಮಾಡುವಂಥ ಒಂದು ಕ್ರಮ ಇಲ್ಲ. ದೇವರ ಜೊತೆಗೆ ರಮಾದೇವಿ ಕೂಡ ಊಟ ಮಾಡ್ತಾಳೆ, ಪತಿಗೆ ಬಳಸಿದ ಮೇಲೆ ಪ್ರತ್ಯೇಕವಾಗಿ ರಮಾದೇವಿ ನೈವೇದ್ಯ ಅಂತ ಇಲ್ಲ ಅನ್ನೋ ಒಂದು ಸಂಪ್ರದಾಯವೂ ಇದೆ. ಇಲ್ಲ, ಬ್ರಹ್ಮಾದಿಗಳಿಗೆ ದೇವರ ನೈವೇದ್ಯ ಪೂಜೆ ಆದ ಮೇಲೆ ಒಂದು ತೀರ್ಥ ಹಾಕುವಂಥ ಕ್ರಮವೂ ಇದೆ. ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ ಕೃಷ್ಣನಿಗೆ ಕಂಡೀಷನ್ ಮಾಡ್ತಾರೆ, ನೀನೇನೋ ಎಲ್ಲ ಕಡೆ ತಿರುಗಾಟ ಮಾಡ್ಕೊಂಬರ್ತೀಯ, ಮತ್ತೊಂದು ಇವಳ ಹೊಟ್ಟೆ ಗತಿ ಏನು ಅಂತ ಹೇಳಿದಾಗ, ಇಲ್ಲ ಅವಳನ್ನು ಬಿಟ್ಟು ನಾನು ಊಟ ಮಾಡುವುದಿಲ್ಲ ಅಂತ ವಾದಿರಾಜರು ಹೇಳಿದಂಥ ರುಕ್ಮಿಣೀಶೆಯ ಮಾತನ್ನು ಪ್ರಮಾಣ ಇಟ್ಟುಕೊಂಡು ದೇವರ ನೈವೇದ್ಯವಾದ ನಂತರದಲ್ಲಿಯೇ ರಮಾದೇವರು ಕೂಡ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ರಮಾದೇವಿ ಪ್ರತ್ಯೇಕವಾಗಿ ನೈವೇದ್ಯ ಮಾಡುವ ಕ್ರಮ ಇಲ್ಲ ಅನ್ನೋದೊಂದು ಸಂಪ್ರದಾಯ ಇಲ್ಲ. ಅದಕ್ಕೆ ಬೇರೆ ಬೇರೆ ಪ್ರಮಾಣಗಳನ್ನು ಕೊಟ್ಟು ದೇವರು ಮಾತ್ರ ತಾವು ನೈವೇದ್ಯ ಸ್ವೀಕಾರ ಮಾಡ್ತಾರೆ, ಬ್ರಹ್ಮ ಮೊದಲಾದಂಥ ಎಲ್ಲರಿಗೂ ಕೂಡ ಆಮೇಲೆ ತೀರ್ಥ ಕೊಡುವ ಸಂಪ್ರದಾಯವೂ ಇದೆ. ಎರಡು ರೀತಿ ಸಂಪ್ರದಾಯವೂ ಇದೆ. ನಮ್ಮ ಮಠ ಮನೆಗಳಲ್ಲಿ ಬಂದ ಸಂಪ್ರದಾಯಕ್ಕೆ ಅನುಗುಣವಾಗಿ ಈ ನೈವೇದ್ಯವನ್ನು ಮಾಡಬೇಕು. ಆಚಾರ್ಯರು, ಗುರುಗಳು, ತಂದೆ ಮತ್ತು ಆಚಾರ್ಯರು ಇಬ್ಬರು ಒಟ್ಟಿಗೆ ಬಂದಾಗ ಯಾರಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತಾ ಮೊದಲು ಹೇಳುತ್ತಾರೆ, ಆಚಾರ್ಯರು ನಮಸ್ಕಾರ ಮಾಡಬೇಕಂತೆ, ಆಮೇಲೆ ತಂದೆ ನಮಸ್ಕಾರ. ಉತ್ಪಾದಕ ಬ್ರಹ್ಮದಾತ್ರೋಹೋ ಗರೀಯಾನ್ ಬ್ರಹ್ಮದಃ ಪಿತಾ. ಯಾರು ನಮಗೆ ವೇದ ಮೊದಲಾದಗಳ ಉಪದೇಶವನ್ನು ಕೊಡ್ತಾರೋ ಅವರು ಆಚಾರ್ಯರು. ತಂದೆಗಿಂತಲೂ ಕೂಡ ಅವರಿಗೆ ಮೊದಲು ನಮಸ್ಕಾರ. ಸಾಷ್ಟಾಂಗಂ ಪ್ರಣಮೇತ್ತಂ ಹಿ ಪಿತರಂ ತದನಂತರಂ. ಹಾಗಾಗಿ ಮೊದಲಿಗೆ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ತನ್ನ ತಂದೆಗೆ ನಮಸ್ಕಾರ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾರೆ.
ಶಾಸ್ತ್ರ ಅಧ್ಯಯನ. ಇವತ್ತು ನಮಗೆ ಚತುರ್ದಶಿ, ಹಾಗಾಗಿ ಪಾಠ ಮಾಡಬಾರದು ಅಂತ ಅದು ಹೇಳುವಾಗ ಅಷ್ಟಮಿ ಹಂತ್ಯುಪಾಧ್ಯಾಯಂ, ಅಷ್ಟಮಿ ತಿಥಿಯಲ್ಲಿ ಪಾಠ ಹೇಳಿದರೆ ಅದು ವೇದ ಪಾಠವನ್ನು, ಹೊಸ ಪಾಠವನ್ನು ಶುರು ಮಾಡೋ ಕ್ರಮ ಇಲ್ಲ. ಅಷ್ಟಮಿ ದಿನದಲ್ಲಿ ಅವತ್ತು ಹಿಂದಿನ ಮಾಡಿದ ಪಾಠವನ್ನೇ ಮತ್ತೆ ಆವೃತ್ತಿ ಮಾಡುವ ಕ್ರಮ. ಅಷ್ಟಮಿ ಹಂತ್ಯುಪಾಧ್ಯಾಯಂ, ಅಷ್ಟಮಿ ದಿನ ಪಾಠ ಹೇಳಿದರೆ ಉಪಾಧ್ಯಾಯರನ್ನು ಕೊಲ್ತದಂತೆ. ಶಿಷ್ಯಂ ಹಂತಿ ಚತುರ್ದಶಿ, ಚತುರ್ದಶಿ ತಿಥಿಯನ್ನು ಪಾಠ ಹೇಳಿದರೆ ಅದು ಶಿಷ್ಯರನ್ನು ಹಂತಿ ಅಂದರೆ ಕೊಲ್ತದೆ ಅಂದರೆ ಪ್ರಾಣ ಹೋಗಿ ಬಿಡ್ತದೆ ಅಂತ ಅರ್ಥ ಅಲ್ಲ, ಅವರ ಬುದ್ಧಿಶಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಅಪಮಾನ ಆಗುವಂಥದ್ದು, ಈ ರೀತಿ ಏನಾದರೂ ನಡೀತದೆ ಅಂತ. ಅಮಾವಾಸ್ಯೋ ಉಭಯಂ ಹಂತಿ, ಅಮಾವಾಸ್ಯ ದಿನ ಪಾಠ ಹೇಳಿದರೆ ಇಬ್ಬರನ್ನು ಕೊಲ್ತದದು. ಪ್ರತಿಪತ್ ಬುದ್ಧಿನಾಶಿನಿ, ಪಾಡ್ಯದ ದಿನ ಪಾಠವನ್ನು ಹೇಳಿದರೆ ಬುದ್ಧಿನಾಶವಾಗ್ತದೆ, ಈ ರೀತಿ. ಹಾಗಾಗಿ ಅಷ್ಟಮಿ ತಿಥಿ ಅನಧ್ಯಯನ ಅಂತ, ಹಾಗಾಗಿ ಅವತ್ತು ಉಪನಯನ ಮಾಡಬಾರದು. ತಲೆಯಲ್ಲಿ ಇಷ್ಟಾದರೂ ಇರಲಿ, ಅಷ್ಟಮಿ ತಿಥಿನ ಉಪನಯನ ಸಂಸ್ಕಾರ ಮಾಡಬಾರದು. ಆಮೇಲೆ ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಪಾಡ್ಯ, ಈ 3 ತಿಥಿಗಳು ಅನಧ್ಯಯನ ತಿಥಿ. ಹಾಗಾಗಿ ಅವತ್ತು ಮಂತ್ರ ಉಪದೇಶ ತಗೊಳ್ಳಿಕ್ಕೂ ಇಲ್ಲ. ಸ್ವಾಮಿಗಳು ಬಂದಿದ್ದಾರೆ, ನಮಗೆ ಇವತ್ತು ಫ್ರೀ ಇದೆ, ಹೋಗ್ತೇವೆ ತಗೊಳ್ತೇವೆ ಅಂತಿದ್ದರೆ ಯಾವುದೇ ಮಂತ್ರ ಆಗಲಿ, ಅಷ್ಟಮಿ ತಿಥಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಪಾಡ್ಯ, ಈ 4 ದಿನಗಳನ್ನು ಬಿಟ್ಟು ಉಪದೇಶ ಸ್ವೀಕಾರ ಮಾಡುವಂಥದ್ದು. ಅರ್ಥಾತ್ ಅವತ್ತು ಉಪದೇಶಕ್ಕೆ, ಪಾಠಕ್ಕೆ ಅವಕಾಶ ಇಲ್ಲ ಅಂತ. ಇದನ್ನು ಹೇಳುತ್ತಾ ಪೂಜೆ 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 ಅಂತ ಹೇಳಿದ್ವಿ. ನಮಗೆಲ್ಲ ಏನು ಪೂಜೆ ಬರುವುದೇ ಇಲ್ಲ. ಘಂಟಾನಾದ ಹೇಗೆ ಮಾಡಬೇಕು, ಶಂಖ ಪೂಜೆ ಹೇಗೆ ಮಾಡಬೇಕು, ಕಲಶ ಪೂಜೆ ಹೇಗೆ, ಪೀಠ ಪೂಜೆ ಹೇಗೆ, ದೇವರನ್ನು ಆಹ್ವಾನ ಮಾಡುವ ಕ್ರಮ ಹೇಗೆ, ಅಲ್ಲಿ ತತ್ವನ್ಯಾಸ, ಮಾತೃಕನ್ಯಾಸ, ಇದು ಮಾಡಿದಾಗ ಮಾತ್ರ ಜಪ ಇತ್ಯಾದಿ ಮಾಡಲಿಕ್ಕೆ ಅಧಿಕಾರ ಅಂತ ಇರುವಂಥದ್ದು. ನಾವು ಮಾಡಿಕೊಳ್ಬೇಕು, ನಮ್ಮ ದೇಹಕ್ಕೆ ಮಾಡಿಕೊಳ್ಳಬೇಕು, ದೇವರ ಪ್ರತಿಮೆಯಲ್ಲೂ ಮಾಡಬೇಕು ಅಂತ ವಿಧಿ ಇದೆ. ಹಾಗೆ ತತ್ವನ್ಯಾಸ, ಮಾತೃಕಾನ್ಯಾಸ ಅಂದರೆ ಅಮ್ಮ ಜಾಯ ನಮಃ, ಆಮ ಆನಂದಾಯ, ಒಂದೊಂದು ಅಕ್ಷರಕ್ಕಿರೋ ಭಗವತ್ ಸನ್ನಿಧಾನವನ್ನು ನಮ್ಮ ದೇಹದಲ್ಲಿ ಚಿಂತನೆ ಮಾಡಿಕೊಳ್ಳಿಕ್ಕೆ. ಅಮ್ಮ ಜಾಯ ನಮಃ ತಲೆಯಲ್ಲಿ, ಆಮ ಆನಂದ ಕಣ್ಣಿನಲ್ಲಿ, ಇದೆಲ್ಲ ಮಾತೃಕಾನ್ಯಾಸ ಅಂತಿದೆ. ಇದೆಲ್ಲ ಸದಾಚಾರ ಸ್ಮೃತಿ ಮುಗಿದ ಮೇಲೆ ಸಂಕ್ಷಿಪ್ತವಾಗಿ ಬಹಳಷ್ಟು ಸಮಯ ಇರ್ತದೆ. ಈ ಮಾತೃಕಾನ್ಯಾಸ ಬಹಳ ಸುಲಭ. ಅಕಾರಾದಿ ಶಕಾರ ತನಕ ದೇವರ ರೂಪವನ್ನು ಚಿಂತನೆ ಮಾಡುವಂಥದ್ದು, ಎಲ್ಲೆಲ್ಲಿ ಮಾಡುವಂಥದ್ದು, ಅಭ್ಯಾಸ ಮಾಡೋಣ. ಇದೆಲ್ಲ 2 ನಿಮಿಷದ ಕೆಲಸ. ಅದು ನಾವು ಈ ಚಾತುರ್ಮಾಸದಿಂದ ಒಂದು ಸಂಕಲ್ಪ ಮಾಡಬಹುದು. ನಾನು ಏನು ಸ್ವೀಕಾರ ಮಾಡಿದೆ, ಬೆಳಿಗ್ಗೆ 9 ಗಂಟೆ ಪಾಠ ಪ್ರವಚನ ಇತ್ತು, ನಾನು ಹೋಗಿ ಕೂತೆ, ಇಷ್ಟಕ್ಕೆ ಸೀಮಿತವಾಗದೆ ನನ್ನ ಜೀವನದಲ್ಲಿ ನಾನೇನು ಬದಲಾವಣೆ ತಂದುಕೊಂಡೆ, ಇಷ್ಟು ಹೌದು, ಇಲ್ಲಿಂದ ನಾನು ಶುರು ಮಾಡಿದೆ, ಇದನ್ನು ಅಭ್ಯಾಸ ಮಾಡಿದೆ. ಮೊದಲು ಏನೋ ಬಿಟ್ಟು ಮಾಡ್ತಾ ಇದ್ದೆ, ಇಲ್ಲ ಈಗ ಸಂಧ್ಯಾವಂದನೆ 2 ಹೊತ್ತು ಮಾಡಿಯೇ ಮಾಡ್ತೇನೆ ಎಂಬ ಯಾವುದಾದರೂ ಒಂದು ಸಂಕಲ್ಪಕ್ಕೆ ನಾವು ಬದ್ಧರಾದರೆ ಆವಾಗ ಈ ಚಾತುರ್ಮಾಸವನ್ನು ಕುಳ್ಳಿಸಿದ್ದು. ನಾವು ಕೂತ್ವಿ, ಎದ್ದು ಹೋಗ್ತೇವೆ, ಮುಗೀತು, ನಮ್ಮದೇನು ವಿಚಾರ ಬೇರೆ. ಕೂರಿಸಿದ ಜವಾಬ್ದಾರಿ ಏನಿದೆ, ನಾವು ಇಲ್ಲಿ ಎಲ್ಲ ಊಟ ಇತ್ಯಾದಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ವಿ, ಪ್ರವಚನ ಇತ್ಯಾದಿಗಳೆಲ್ಲ ಚೆನ್ನಾಗಾಯಿತು, ಇಷ್ಟಕ್ಕೆ ಸೀಮಿತ ಅಲ್ಲ. ನನ್ನ ಉದ್ಧಾರ ಮಾರ್ಗದಲ್ಲಿ ನನ್ನ ಹೆಜ್ಜೆ ಏನಿದೆ, ನನ್ನ ಉದ್ಧಾರ ಆಗುವುದು. 4 ಜನ ಹೊಗಳಿದ್ರು, ಪ್ರಚಾರ ಚೆನ್ನಾಗಾಯಿತು, ಇದು ನನ್ನ ಉದ್ಧಾರ ಅಲ್ಲ. ನನ್ನ ಉದ್ಧಾರ ನನ್ನ ಅನುಷ್ಠಾನದಲ್ಲಿ ಎಷ್ಟು ಬದಲಾವಣೆ ತಂದುಕೊಂಡೆ. ಇದು ಮಾಡ್ತಾ ಇರಲಿಲ್ಲ, ಇದು ಶುರು ಮಾಡಿದೆ. ಯಾವಾಗ ಆರಂಭ ಆಯಿತು? ಚಾತುರ್ಮಾಸದಲ್ಲಿ. ನಮ್ಮ ಕೋದಂಡ ರಾಮದೇವರ ಪ್ರತಿಷ್ಠೆ 75ನೇ ವರ್ಷದಲ್ಲಿ ಅಮೃತ ಮಹೋತ್ಸವ, ಈ ಸಂದರ್ಭದಲ್ಲಿ ಸ್ವಾಮಿಗಳ ಚಾತುರ್ಮಾಸದ ಸಂದರ್ಭದಲ್ಲಿ ಕೇಳಿ ನಾನೊಂದಷ್ಟು ವಿಚಾರವನ್ನು ತಂದುಕೊಂಡೆ. ನನ್ನಲ್ಲಿ ಈ ಬದಲಾವಣೆ ಬಂತು ಅನ್ನೋದು ನಿಮ್ಮ ಜೀವನದಲ್ಲಿ ಬರಬೇಕು. ಅದು ವಾಟ್ಸಪ್ನಲ್ಲಿ ಪ್ರಚಾರ ಆಗಬೇಕು ಅಂತ ಖಂಡಿತ ಇಲ್ಲ ಅಲ್ವಾ. ನಾನು ಇವತ್ತಿಂದ ಶುರು ಮಾಡಿದೆ, ಅವಶ್ಯಕತೆ ಇಲ್ಲ. ನನ್ನ ಬದಲಾವಣೆ, ನನಗೆ ಆನಂದ, ನನ್ನ ದೇವರ ಪ್ರೀತಿಗಾಗಿ ಇಷ್ಟಕ್ಕೆ ಸೀಮಿತ ಮಾಡಿಕೊಂಡು ನಮ್ಮಲ್ಲಿ ಬದಲಾವಣೆ ಬೇಕು. ಹಾಗಾಗಿ ತತ್ವನ್ಯಾಸ, ಮಾತೃಕಾನ್ಯಾಸಗಳನ್ನೆಲ್ಲ ಮಾಡಿ ವಿಶೇಷವಾಗಿ ಪೂಜೆಗಳನ್ನು ಮಾಡಬೇಕು. ನಮಗೆ ಅದು ಯಾವುದೂ ಗೊತ್ತಿಲ್ಲ, ಏನೋ ಒಂದಷ್ಟು ಹೇಳಿಕೊಟ್ಟಿದ್ದಾರೆ. ಪುರುಷ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡೋದು ಕಲ್ತಿದ್ದೇವೆ, ತಪ್ಪೋ ಸರಿನೋ, ವೇದ ಮಂತ್ರ ಒಟ್ಟು ಹೇಳಿ ಅಭಿಷೇಕ ಮಾಡಬೇಕು, ಪುರುಷ ಸೂಕ್ತ ಹೇಳಬೇಕು ಅಂತ ಗೊತ್ತಿದೆ.
ಇದು ಹೇಳುವಾಗ ದೇವರಿಗೆ ಬಹಳ ಪ್ರೀತಿಯಾಗ್ತದೆ. ಪುರುಷ ಸೂಕ್ತವನ್ನು ಹೇಳಿ ಪ್ರತಿಯೊಂದು ಪೌರುಷೇಣೇಯ ಸೂಕ್ತೇನ ಋಗ್ಭಿ ಷೋಡಶಿಭಿ ಕ್ರಮಾತ್ ಅನಾದಿಕಂ ಕುರ್ಯ ದೇವದೇವಸ್ಯ ಚಕ್ರಿಣಃ ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪ ಸಭೂವಿಂ ವಿಶ್ವತೋ ವೃತ್ ಅಂತ ಹೇಳುತ್ತಾ ಅರ್ಘ್ಯಂ ಸಮರ್ಪಯಾಮಿ. ಸಮಯ ಇಲ್ಲ, ತುಂಬ ಸಮಯ ಇಲ್ಲ, ನಮಗೆ 10 ನಿಮಿಷ ಮಾತ್ರ ಸಮಯ ಇದೆ ದೇವರ ಪೂಜೆಗೆ ಅಂತಿದ್ದಾಗ ಈ ಪುರುಷ ಸೂಕ್ತದ 16 ಋಕ್ಕುಗಳನ್ನು ಹೇಳುತ್ತಾ ಒಂದೊಂದು ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಮಧುಪರ್ಕಂ ಒಂದೊಂದು ಋಕ್ ಹೇಳುತ್ತಾ ಸ್ವಾಮಿ ನಿಗಿದು ಸಮರ್ಪಣೆ ಆಗಲಿ, ಇದು ನೀವು ಸಮರ್ಪಣೆ ಅರ್ಪಿತವಾಗಲಿ ಪ್ರಾರ್ಥನೆ ಮಾಡುತ್ತಾ ಸ್ನಾನ ಸಮರ್ಪಯಾಮಿ, ಒಂದು ಕಲಶ ಅಭಿಷೇಕ, ನೀರನ್ನು ನಾರಾಯಣ ಮುಟ್ಟಿ ಅಷ್ಟಾಕ್ಷರ ಮಂತ್ರವನ್ನು ಹೇಳುತ್ತಾ ಅಭಿಷೇಕ ಮಾಡಿ ದೇವರಿಗೆ ಇಟ್ಟು ಗಂಧಂ ಸಮರ್ಪಯಾಮಿ. ಷೋಡಶ ಸಂಸ್ಕಾರಗಳು ಇರುವಂಥದ್ದು, ಈ ಷೋಡಶ ಉಪಚಾರ ಮಾಡಬೇಕು ಅಂತ ಅರ್ಘ್ಯದಿಂದ ಹಿಡಿದು ನೈವೇದ್ಯ ಪೂಜೆ ತನಕ 16 ಉಪಚಾರಗಳಾಗ್ತದೆ. ಅದನ್ನು ಹೇಳಬೇಕು ಅಂತ ನಮಗೇನೂ ಗೊತ್ತಿಲ್ಲ ಅಂತಾದ ಕೊನೆಯ ಪಕ್ಷ ಪುರುಷ ಸೂಕ್ತದಿಂದ ಈ ರೀತಿ ಒಂದೊಂದು ಋಕ್ ಹೇಳುತ್ತಾ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆರತಿ ಮುಗಿಯಿತು. 16 ಋಕ್ ಹೇಳುತ್ತಾ ಭಗವಂತನ 16 ಉಪಚಾರಗಳನ್ನು ಮಾಡುವುದು ಭಗವಂತನಿಗೆ ತುಂಬ ಪ್ರೀತಿಗೆ ಕಾರಣವಾಗ್ತದೆ. ಆ ದೃಷ್ಟಿಯಲ್ಲಿ ಕೊನೆಯ ಪಕ್ಷ ಪುರುಷ ಸೂಕ್ತವನ್ನಾದರೂ ಕಲಿತು ದೇವರ ಅಭಿಷೇಕ ಆಗುವಾಗ ಪುರುಷ ಸೂಕ್ತ ಹೇಳಬೇಕು. ಆ ಪುರುಷ ಸೂಕ್ತ ಕಲಿತರೆ ಆಗುವ ಲಾಭ ಆ 16 ಋಕ್ ಹೇಳುತ್ತಾ ಹೀಗೆ ಭಗವಂತನಿಗೆ ಷೋಡಶ ಉಪಚಾರಗಳನ್ನು ಮಾಡ್ತಾ ಪೂಜೆಯನ್ನು ಮಾಡಬಹುದು. ಅದಕ್ಕಾಗಿಯಾದರೂ ಪ್ರಯತ್ನಪಟ್ಟು ಪುರುಷ ಸೂಕ್ತವನ್ನಾದರೂ ಕಲಿಯೋಣ. ಸಾಕು. ಶ್ರೀಕೃಷ್ಣಾರ್ಪಣ.